ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಈ ದಿನ ಶರಣರಂಥ ನೂಲಿನ ಚಂದಯ್ಯನವರ ಒಂದು ವಚನವನ್ನು ನಾವು ನೋಡೋಣ. ಚರಕ್ಕೇಕೆ ತೆಪ್ಪದ ಹಂಗು, ಜಲ ಚರಕ್ಕೇಕೆ ತೆಪ್ಪದ ಹಂಗು, ವಿಹಂಗಂಗೇಕೆ ಅಡಿ ವಜ್ಜೆಯ ಮೆಟ್ಟು, ವಿಹಂಗಂಗೇಕೆ ಅಡಿ ವಜ್ಜೆಯ ಮೆಟ್ಟು, ಮಧುರಕ್ಕೇಕೆ ಮೇಲಪ್ಪ ಸಿಹಿ, ಮಧುರಕ್ಕೇಕೆ ಮೇಲಪ್ಪ ಸಿಹಿ, ಕಲ್ಪವೃಕ್ಷಕ್ಕೇಕೆ ಕಾಲದ ಹಂಗು, ಕಲ್ಪವೃಕ್ಷಕ್ಕೇಕೆ ಕಾಲದ ಹಂಗು, ದಾಸೋಹವನ್ನರಿದು ಮಾಡುವಂಗೆ ಇನ್ನೇತರ ಪೂಜೆ ಪುಣ್ಯ, ದಾಸೋಹವನ್ನರಿದು ಮಾಡುವಂಗೆ ಇನ್ನೇತರ ಪೂಜೆ ಪುಣ್ಯ, ಚೆನ್ನ ಬಸವಣ್ಣ ಪ್ರಿಯ ಚಂದೇಶ್ವರ ಲಿಂಗಕ್ಕೆ ಎಡೆದೆರಪಿಲ್ಲ, ಚೆನ್ನ ಬಸವಣ್ಣ ಪ್ರಿಯ ಚಂದೇಶ್ವರ ಲಿಂಗಕ್ಕೆ ಎಡೆದೆರಪಿಲ್ಲ. ಇಲ್ಲಿ ನೂಲಿನ ಚಂದಯ್ಯನವರು ಏನು ಹೇಳ್ತಾ ಇದ್ದಾರೆ ಅಂದರೆ, ಇಲ್ಲಿ ಪೂಜೆ ಜಪ ತಪ ಇವುಗಳೆಲ್ಲಕ್ಕಿಂತ ಶ್ರೇಷ್ಠವಾಗಿದ್ದು ದಾಸೋಹ ಅಂತ ಹೇಳ್ತಾರಲ್ಲಿ ಶರಣರು. ದಾಸೋಹದ ಬಗ್ಗೆ ಹೆಚ್ಚಿನ ಒಂದು ಮಹತ್ವವನ್ನು ಅವರು ಕೊಡ್ತಾ ಇದ್ದಾರೆ. ಅಲ್ಲಿ ಪೂಜೆ ಪುನಸ್ಕಾರ ಮಾಡೋದು ಒಂದು ವೇಳೆ ಬಿಟ್ಟರೂ ಸಹಿತಕ್ಕೆ ದಾಸೋಹ ಮಾಡೋದು ಬಿಡಬಾರ್ದು ಅನ್ನೋದನ್ನು ಇಲ್ಲಿ ತಿಳಿಸ್ತಾ ಇದ್ದಾರೆ. ಜಲಚರಕ್ಕೇಕೆ ತೆಪ್ಪದ ಹಂಗು ಅಂದರೆ, ಒಂದು ಜಲಚರ ಅಂದರೆ ನೀರಿನಲ್ಲಿ ಬದುಕುವಂಥ ಪ್ರಾಣಿ, ಅಲ್ಲಿ ವಾಸ ಮಾಡುವಂಥ ಒಂದು ಪ್ರಾಣಿ, ಒಂದು ಮೀನು ಇರ್ಬೋದು, ಒಂದು ಕಪ್ಪೆ ಇರ್ಬೋದು, ಒಂದು ಮೊಸಳೆ ಇರ್ಬೋದು, ಯಾವುದೇ ಒಂದು ಪ್ರಾಣಿ ಅಲ್ಲಿ ಜಲಚರದಲ್ಲಿ ಅಂದರೆ ನೀರಿನಲ್ಲಿ ಬದುಕುವಂಥ ಒಂದು ಪ್ರಾಣಿ, ಅದಕ್ಕೆ ತೆಪ್ಪ ಬೇಕಾಗಿಲ್ಲ ಅದಕ್ಕೆ. ಯಾಕಂದರೆ ಅದು ನೀರೇ ಅದಕ್ಕೆ ಒಂದು ಪ್ರಪಂಚ. ಅದೇ ನೀರು ಬಿಟ್ಟು ಹೊರಗೆ ಬಂದರೆ ಅದಕ್ಕೆ ಬದುಕೋಕ್ಕಾಗಲ್ಲ. ಅದಕ್ಕೋಸ್ಕರ ಅದು ನೀರಿನಲ್ಲಿಯೇ ಬದುಕುವಂಥ ಒಂದು ವೈಶಿಷ್ಟ್ಯವಾದ ಗುಣ, ಅದು ಪ್ರಕೃತಿದತ್ತವಾಗಿ ಅದಕ್ಕೆ ಬಂದಿರ್ತದೆ. ಅದಕ್ಕೆ ತೆಪ್ಪದ ಮೇಲೆ ಕೂತ್ಕೊಂಡು ಅಲ್ಲಿ ನೀರಿನ ಮೇಲೆ ಮನುಷ್ಯರ ಹಾಗೆ ತಿರುಗುವ ಹಾಗೆ ಮತ್ತು ದೋಣಿ ಮೇಲೆ ಕೂತ್ಕೊಂಡು ಹೋಗುವ ಹಾಗೆ ಅದಕ್ಕೆ ಅಲ್ಲಿ ತೆಪ್ಪ ಮತ್ತು ದೋಣಿ ಒಂದು ಹಡಗಿನ ಒಂದು ಅವಶ್ಯಕತೆ ಇಲ್ಲ ಅನ್ನೋದನ್ನು ಇಲ್ಲಿ ಶರಣರು ಹೇಳ್ತಾ ಇದ್ದಾರೆ. ಹಾಗೆ ಮುಂದೆ ಏನು ಹೇಳ್ತಾರೆ, ವಿಹಂಗೇಕೆ ಅಡಿ ವಜ್ಜೆಯ ಮೆಟ್ಟು ಅಂದರೆ, ಆಕಾಶದಲ್ಲಿ ಹಾರುವಂತಹ ಈ ಹಕ್ಕಿ ಪಕ್ಷಿಗಳು ಏನಿದ್ದಾವಲ್ಲ, ಅವು ಎದರ ಮೇಲಾದರೂ ಕೂತ್ಕೊಂಡು ಎದರಾದರೂ ಒಂದು ಆಸರೆ ಪಡ್ಕೊಂಡು ಅವು ಹಾರಾಟ ಮಾಡೋದಿಲ್ಲ. ಅವು ಗಾಳಿಯಲ್ಲಿ ಅವು ಮೇಲೆ ಹೋಗ್ತಾವೆ, ತೆಳಗೆ ಬರ್ತಾವೆ, ಸರಾಗವಾಗಿ ಅವು ಹಾರ್ತಾ ಇರ್ತಾವೆ, ಒಂದು ನಮೂನಿ ಗಾಳಿಯಲ್ಲಿ ಆಟ ಆಡ್ತಿರ್ತಾವೆ. ಆದರೆ ಅವಕ್ಕೆ ಯಾವುದೇ ಥರದ ಒಂದು ಮೆಟ್ಟು ಬೇಕಾಗಿಲ್ಲ. ಅದಕ್ಕೆ ಅದ್ರ ಮೇಲೆ ಕುಂತು ಅದು ನಾನು ಹಾರಬೇಕು, ಹೇಗೆ ಮನುಷ್ಯ ಒಂದು ವಿಮಾನದ ಮೇಲೆ ಒಂದು ಹೆಲಿಕಾಪ್ಟರ್ ಮೇಲೆ ಕುಳಿತು ಹೇಗೆ ಅಡ್ಡಾಡ್ತಾನಲ್ಲ, ಆ ರೀತಿ ಯಾವುದೇ ಥರದ ಒಂದು ಅದಕ್ಕೆ ಅಲ್ಲಿ ಸಲಕರಣೆ ಆಯ್ತು ಮತ್ತು ಯಾವುದೇ ಒಂದು ವಸ್ತು ಅಲ್ಲಿ ಅದಕ್ಕೆ ಆ ಹಕ್ಕಿಗೆ ಬೇಕಾಗಿಲ್ಲ ಅನ್ನೋದನ್ನು ಇಲ್ಲಿ ಶರಣರು ಹೇಳ್ತಾ ಇದ್ದಾರೆ. ಹಾಗೆ ಮುಂದೆ ಹೇಳ್ತಾರೆ, ಮಧುರಕ್ಕೇಕೆ ಮೇಲಪ್ಪ ಸಿಹಿ ಅಂದರೆ, ಒಂದು ಜೇನುತುಪ್ಪ ಅದು ಸಿಹಿಯಾಗೇ ಇರ್ತದೆ. ಅದು ಸಿಹಿ ಕಡಿಮೆಯಾಗಿದೆ ಅಂಥೇಳಿ ಅದಕ್ಕೊಂದು ಮತ್ತೊಂದು ಸ್ವಲ್ಪ ಸಿಹಿ ಹಾಕ್ಕೊಂಡು ಯಾರೂ ತಿನ್ನೋದಿಲ್ಲ. ಅದು ಇದ್ದ ಸಿಹಿಯನ್ನೇ ಸವಿಯೋದು, ಅದು ಒಂದು ಅದಕ್ಕೆ ಮಧುರ ಅಂತಾರೆ. ಜೇನಿನ ತುಪ್ಪ ಅಂತ ನಾವೇನು ಕರಿತೀವಲ್ಲ, ಅದು ಮತ್ತೆ ಸಿಹಿ ಬೆರೆಸಿಕೊಂಡು ಅದು ತಿನ್ನುವಂಥದ್ದಲ್ಲ, ಅದು ಅಷ್ಟು ಸಿಹಿಯಾಗೇ ಇರ್ತೈತಿ. ಅದಕ್ಕೆ ಮತ್ತೆ ಹಾಕ್ಬೇಕು ಸಿಹಿ ಅನ್ನೋದನ್ನು ಇಲ್ಲಿ ಶರಣರು ಹೇಳ್ತಾರೆ. ಹಾಗೆ ಮುಂದೆ ಕಲ್ಪವೃಕ್ಷಕ್ಕೇಕೆ ಕಾಲದ ಹಂಗು ಅಂದರೆ, ಒಂದು ಕಲ್ಪವೃಕ್ಷಕ್ಕೆ ಏನು ನಾವು ಹೇಳ್ತಿದ್ದಲ್ಲ, ಅದಕ್ಕೆ ಇಂತಿಷ್ಟು ದಿನ ಇಂತಿಷ್ಟು ವರ್ಷ ಅನ್ನುವಂಥ ಒಂದು ಅದಕ್ಕೆ ಕಾಲದ ಹಂಗೆ ಇಲ್ಲ. ದಿನಗಣನೆ ವರ್ಷಗಣನೆ ಯಾವುದೂ ಅದಕ್ಕೆ ಇಲ್ಲ ಅನ್ನೋದನ್ನು ಇಲ್ಲಿ ಶರಣರು ಹೇಳ್ತಾರೆ. ಹಾಗೆ ಮುಂದೆ ಏನು ಹೇಳ್ತಾರೆ ಅವರು, ದಾಸೋಹವನ್ನರಿದು ಮಾಡುವಂಗೆ. ಯಾರು ಒಂದು ದಾಸೋಹವನ್ನು ತಮ್ಮ ನಿತ್ಯ ಜೀವನದಲ್ಲಿ ಅಳವಡಿಸಿಕೊಂಡಿರ್ತಾರಲ್ಲ, ಅಂತಹವರಿಗೆ ಇನ್ನೇ ಥರದ ಪೂಜೆ ಪುಣ್ಯ
ಅಲ್ಲಿ ಪೂಜೆ ಮಾಡಿದ್ರೆ ಪುಣ್ಯ ಬರ್ತೈತಿ, ಆ ಕ್ಷೇತ್ರಕ್ಕೆ ಹೋದ್ರೆ ಪುಣ್ಯ ಬರ್ತೈತಿ, ಆ ನದಿಯಲ್ಲಿ ಮುಳುಗಿದ್ರೆ ಪುಣ್ಯ ಬರ್ತೈತಿ ಅಂತ ಹೇಳಿ ಏನು ಹೇಳ್ತದಾರಲ್ಲ, ಅಲ್ಲಿ ಹೋಗಿ ಬಂದೆ, ನಾನು ಇಲ್ಲಿ ಹೋಗಿ ಬಂದೆ, ಪುಣ್ಯ ಬಂತು ಅಂತ. ಅದಕ್ಕೆ ಅಂಥವರಿಗೆ ಪುಣ್ಯ ಬರೋದಿಲ್ಲ. ಯಾರು ತಾವಿರುವ ಸ್ಥಾನದಲ್ಲಿ, ತಾವಿರುವ ಸ್ಥಳದಲ್ಲಿ ಯಾರು ಒಂದು ದಾಸೋಹದ ಒಂದು ನಿಯಮವನ್ನು ಹಾಕ್ಕೊಂಡಿರ್ತಾರೋ ಅವರಿಗೆ ಮತ್ತು ಪೂಜೆ ಪುಣ್ಯ ಅವಶ್ಯಕತೆ ಇಲ್ಲ ಅನ್ನೋದನ್ನು ಇಲ್ಲಿ ಶರಣರು ಹೇಳ್ತಾರೆ. ಹಾಗೆ ಮುಂದೇನು ಹೇಳ್ತಾರೋ, ಚನ್ನ ಬಸವಣ್ಣ ಪ್ರಿಯ ಚಂದೇಶ್ವರ ಲಿಂಗಕ್ಕೆ ಎಡೆದೆರಪಿಲ್ಲ. ಅಂದರೆ ಆ ಸೃಷ್ಟಿಕರ್ತ ಪರಮಾತ್ಮನಿಗೆ ಒಂದು ಎಡೆ ಇಲ್ಲ, ಒಂದು ಕಡೆ ಇಲ್ಲ. ಆತ ಎಲ್ಲ ಪ್ರಪಂಚದಲ್ಲಿ ಈ ಜಗತ್ತಿನಲ್ಲಿ ಓತಪ್ರೋತವಾಗಿ ಆತ ತುಂಬಿಕೊಂಡು ಬಿಟ್ಟ. ಅವ ಇಲ್ಲದಂತಹ ಸ್ಥಾನವೇ ಯಾವುದಿಲ್ಲ. ನಾವು ಮನುಷ್ಯರಾದವರು ಒಂದು ಗುಡಿ ಕಟ್ಟಿ ಆ ಗುಡಿ ಒಳಗೆ ಅವನು ಕುಂಡ್ರಿಸಿ ದೇವರು ಅಲ್ಲೇದಾನ, ಗುಡಿ ಒಳಗದಾನ ಅಂತ ಹೇಳಿ ನಾವು ತಿಳ್ಕೊಂಡಿರ್ತೇವೆ ಅಷ್ಟೇ. ಅಲ್ಲಿ ನಾವು ಕಟ್ಟಿದ್ದು ಒಂದು ಕೇವಲ ಭೌತಿಕವಾದ ಕಲ್ಲು, ಮಣ್ಣು, ಕಬ್ಬಿಣ, ಸಿಮೆಂಟ್ ಇಟ್ಟಂಗಿಂದ ಒಂದು ಗುಡಿ ಕಟ್ಬೋದು. ಮತ್ತು ಅದರೊಳಗೆ ಹೋಗಿ ಒಂದು ಕಲ್ಲನ್ನು ಕುಂಡ್ರಿಸಿ ಅದು ದೇವರು ಅಂತ ಅನ್ಕೋಬೋದು. ಆದರೆ ಅಲ್ಲಿ ದೇವರು ಅಲ್ಲಿ ಇಲ್ಲ. ಎಲ್ಲಿದ್ದಾನಂದ್ರೆ ಎಲ್ಲ ಕಡೆಯೂ ಅಲ್ಲಿ ಯಾವುದು ತೆರಪಿಲ್ದಂಗೆ ಅಂತಾರಲ್ಲ, ಒಂದು ಅಣುವಿನಲ್ಲೂ ಎಲ್ಲ ಕಡೆಯೂ ಆತ ತೆರಪಿಲ್ಲದ ಹಾಗೆ ತುಂಬಿಕೊಂಡಿದ್ದಾನ ಅನ್ನೋದನ್ನು ಇಲ್ಲಿ ನೂಲಿನ ಚಂದಯ್ಯನವರು ಈ ವಚನದಲ್ಲಿ ಹೇಳ್ತಾರೆ. ಹಾಗಾದರೆ ನಾವು ಆ ನೂಲಿನ ಚಂದಯ್ಯನವರು ಹೇಳುವ ಹಾಗೆ ಆ ಎಡೆದೆರಪಿಲ್ಲದ ಸೃಷ್ಟಿಕರ್ತ ಪರಮಾತ್ಮನನ್ನು ಇಷ್ಟಲಿಂಗ ರೂಪದಲ್ಲಿ ನಾವು ಪೂಜೆ ಮಾಡಿಕೊಳ್ಬೇಕು. ಮತ್ತು ಆತ ಎಲ್ಲ ಕಡೆ ಇದ್ದಿದ್ದಾನೆ ಅನ್ನೋದನ್ನು ಆ ಒಂದು ಜ್ಞಾನ ನಮಗೆ ಬರಬೇಕು. ಮತ್ತು ನಮ್ಮ ಜೊತೆಯಲ್ಲಿ ಇದ್ದಾನ ಅನ್ನುವಂಥ ಒಂದು ಜ್ಞಾನ ನಮಗೆ ಬರಬೇಕು ಅಂದ್ಕೊಂಡಾಗ ಮತ್ತೆ ನಾವು ಅಲ್ಲಿ ವಚನಗಳನ್ನು ಓದಬೇಕಾಗ್ತದೆ. ವಚನಗಳನ್ನು ಓದಿ ಪಚನ ಮಾಡಿಕೊಳ್ಬೇಕು. ಇಲ್ಲದೆ ಹೋದರೆ ಅದು ಸಾಧ್ಯ ಇಲ್ಲ. ಅದಕ್ಕೋಸ್ಕರ ವಚನಗಳನ್ನು ಓದೋಣ, ಪಚನ ಮಾಡಿಕೊಳ್ಳೋಣ ಅಂತ ಹೇಳುತ್ತಾ ಈ ವಚನಕ್ಕೆ ವಿರಾಮ ಕೊಡ್ತಾ ಇದ್ದೇನೆ. ಶರಣು ಶರಣ.